ತಿಂಡಿ ತಿನ್ಕೊಂಡ್ಬಿಟ್ಟು ಪುಣೆ ಸುತ್ತಕ್ಕೆ ಅಂತ ಹೋಗ್ತಾ ಇದ್ದೀವಿ. ನಾನು ಮತ್ತು ಉಲ್ಲಾಸ್ ಹತ್ರ ಮೀಟ್ ಆಗ್ತೀನಿ. ಉಲ್ಲಾಸ್ ಮೀಟ್ ಆಗಿಬಿಟ್ಟು ಒಂದು ಸ್ಕೂಟಿ ತೊಗೊಂಡಿದ್ದೀವಿ, ಬುಕ್ ಮಾಡಿದ್ದೀವಿ. ಸ್ಕೂಟಿ ತೊಗೊಂಡು ಪುಣೆ ಸುತ್ತಾಡೋಕ್ಕೆ ಹೋಗೋದೆ ಇವತ್ತು. ಇದು ಬಸ್ ಸ್ಟಾಪು. ಬಸ್ಸಿಗೆ ಕಾಯ್ತಾ ಇದ್ದೀನಿ. ಇಲ್ಲಿಂದ 4 ಕಿಲೋಮೀಟ್ರಿಗೆ ಉಲ್ಲಾಸ್ ಹತ್ರ ಹೋಗ್ಬಿಟ್ಟು ಅಲ್ಲಿಂದ ಗಾಡಿ ತೊಗೊಂಡು ಹೋಗ್ತೀವಿ. ಮೆಟ್ರೋ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಇನ್ಫೋಸಿಸ್ ಹತ್ರ. ಇದು ಹಿಂಜವಾಡಿ ಅಂತ, ಪುಣೆ ಸಿಟಿಯಿಂದ 25 ಕಿಲೋಮೀಟ್ರ್ ದೂರ ಇದೆ. ಇಲ್ಲಿನ ಸಿಟಿ ಬಸ್ಗಳು ತುಂಬ ಡಿಫ್ರೆಂಟ್. 2 ಸೈಡು ಡೋರ್ ಇರುತ್ತೆ. ಆಮೇಲೆ ಹಿಂದ್ಗಡೆಲೇ ಬಸ್ ಹತ್ತಬೇಕು ಮತ್ತು ಮುಂದ್ಗಡೆಲೇ ಬಸ್ ಇಳಿಬೇಕು. ಸ್ಕೂಟಿ ಸಿಕ್ತು. ಸ್ಕೂಟಿ ಓಡಿಸೋಕ್ಕೆ ಉಲ್ಲಾಸು ಗಾಡಿ ಚೆಕ್ ಮಾಡ್ತಿದ್ದಾನೆ. ಗಾಡಿ ಹೆಂಗಿದೆ ಅಂತ ಫುಲ್ ರೆಕಾರ್ಡ್ ಮಾಡ್ಕೊತವನೆ. ನೋಡ್ಬೋದು ಕೆಳಗಡೆ ಇಂಜಿನ್ ಎಲ್ಲ ಚೆಕ್ ಮಾಡ್ತವನೆ. ಗಾಡಿದು ಪೆಟ್ರೋಲ್ ಖಾಲಿಯಾಗಿದೆ. ಅವರು ಬರೀ 1 ಕಿಲೋಮೀಟ್ರ್ ಹೋಗುವಷ್ಟು ಪೆಟ್ರೋಲ್ನ ಹಾಕ್ಬಿಟ್ಟು ಕೊಟ್ಟಿದ್ದಾರೆ ಗಾಡಿಗೆ. ಸೊ ಅದಕ್ಕೆ ಪೆಟ್ರೋಲ್ ಹಾಕ್ಸೋಣ ಅಂತ ಬಂದಿದ್ದೀವಿ. ನೋಡಿ 120 ರೂಪಾಯಿ 1 ಲೀಟ್ರ್ ಪೆಟ್ರೋಲ್ ಹಾಕ್ಸ್ಕೊ ಹೋಗ್ತಿದ್ದೀವಿ. ಯಾವ ಶಾಟೋ ಸೆಲ್ ಅಂತ ಇದು, ಸೆಲ್ಲ 120 ಅಂತೆ. ಕರ್ಮ. ಸಿಟಿ ಸುತ್ತಾಡಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ನಾನು ಸಂಪತ್ತು ಇವನೇ ಉಲ್ಲಾಸು, ಕರ್ನಾಟಕದವನು. ಯಾವರು? ನಮ್ದು ಕರ್ನಾಟಕ, ತುಮಕೂರು ಡಿಸ್ಟ್ರಿಕ್ಟ್, ಚಿಕ್ಕನಹಳ್ಳಿ ತಾಲೂಕು. ಹಾಂ, ನೋಡಿಲ್ಲ ಅಂತ ಇವನು ಸಿಟಿ ನೋಡಿಲ್ಲ, ನಾನು ನೋಡಿಲ್ಲ. ಫಸ್ಟ್ ಟೈಮ್ ಪುಣೆ ಸಿಟಿ ಒಳಗೆ ಹೋಗ್ತಿದ್ದೀವಿ ಫ್ರೆಂಡ್ಸ್. ಏನೇನೋ ಇದೆಯಂತೆ, ಕಣ್ಣು ತುಂಬಿಸ್ಕೊಳೋ ಅಂತ ಕೆಲಸ ಎಲ್ಲ ಮಾಡ್ಬೋದಂತ ಇವತ್ತು. ನೋಡೋಣ. ದೇವಸ್ಥಾನದ ಹೆಸರು? ದೇವಸ್ಥಾನದ ಹೆಸರು ಬೇಕಾ ನಿಮಗೆ? ಹಾಂ. ದಗಡು ಶೇಟ್. ಎಂತದ? ದಗಡು ಶೇಟ್. ಹಾಂ, ದಗಡು ಗಣಪತಿ ಮಂದಿರ್. ಓಕೆ, ಗಣಪತಿ ಮಂದಿರ. ಬಾ, ನಂಗೆ ಅದೇನು ಅಂತಲೇ ಓದಕ್ಕೆ ಬರೋಲ್ಲ. ನೋಡೋರು ನೋಡ್ಕೊಳ್ಳಿ, ಪುಣೆಯಲ್ಲಿ ಫೇಮಸ್ ಗಣಪತಿ ಟೆಂಪಲ್ ಅಂತೆ. ಇದೊಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ಪತಾನೆ ದೇವ್ರ ಕಾ ನಾಮ್. ಈ ದೇವಸ್ಥಾನಕ್ಕೂ ಕ್ಯೂ ನಿಂತ್ಕೋಬೇಕು. ಇಲ್ಲಿ ನಮ್ಮ ಉಲ್ಲಾಸಣ್ಣ ಕ್ಯೂ ನಿಂತಿದ್ದಾರೆ. ಉಲ್ಲಾಸಣ್ಣ ಜೊತೆ ನಾನು ಕ್ಯೂ ನಿಂತ್ಕೊಂಡು ನಿಂತ್ಕೊಂಡು ಹೋಗ್ತಿದ್ದೀವಿ. ನೋಡಿ ತುಂಬ ಕ್ಯೂ ಇದೆ. ಅರ್ಧ ಗಂಟೆ ಆಯಿತು, ಇನ್ನೂ ಹೋಯ್ತಾರೆ ಇಲ್ಲ ಲೈನು. ಇಲ್ಲಿ ವಿಶೇಷವಾದ ಟೆಕ್ನಾಲಜಿ, ಫೇಸ್ ಟ್ರ್ಯಾಕಿಂಗ್ ವಿಡಿಯೋ ಇಟ್ಕೊಂಡಿದ್ದಾರೆ ನೋಡಿ ಬಂದವ್ರದ್ದೆಲ್ಲ. ಇದೇ ಟೆಂಪಲ್ ಮುಗಿಸ್ಕೊ ಬಂದ್ವಿ. ಈಗ ನೆಕ್ಸ್ಟು ಬೇರೆ ಪ್ಲೇಸಿಗೆ ಹೋಗಬೇಕು. ಹಾಂ, ಓದಿ. ಇಲ್ಲಿ ದರ್ವಾಜ ಹೋಗಿದೆ ಅದು. ಹಾಂ, ಸುಲ್ತಾನಿ ಟ್ರೆಡಿಷನ್ ವರ್ಲ್ಡ್ ಶನಿವಾರ ಒಡಕ್ಕೆ ಬಂದಿದ್ದೀವಿ. ಶನಿವಾರ ಒಡ ನೋಡಕ್ಕೆ ಬಂದಿದ್ದೀವಿ. ಏನೈತೆ ನೋಡೋಣ ಇದ್ರೊಳಗಡೆ. ಇದೇ ಶನಿವಾರ ಒಡ ನೋಡ್ಬೋದು. ಶನಿವಾರ ಒಡ ನೋಡಕ್ಕೆ ಬಂದಿದ್ದೀವಿ. ಒಳಗೆ ಟಿಕೆಟ್ ಅನಿಸುತ್ತೆ, ಟಿಕೆಟ್ ತಗೊಂಡು ಹೋಗೋಣ. ವಡ ಅಂತೆ. ಇಲ್ಲಿ ಏನೈತಿ ಅಂತ ಗೊತ್ತಾಯ್ತಿಲ್ಲ, ಬರೀ ಕಲ್ಲಿದ್ದಾವೆ. 20 ರೂಪಾಯಿ ಟಿಕೆಟ್. 20 ರೂಪಾಯಿ, 20, 40 ರೂಪಾಯಿ. ಹಾಂ, ಅದಕ್ಕೆ ಒಂಚೂರು ಕಣ್ಣಾರು ತಂಪಾಗುತ್ತೆ ಅಂತ ಬಂದಿದ್ದೀವಿ. ನನಗೇನು ಆಯ್ತಿಲ್ಲ, ಇವನಿಗೆ ಆಯ್ತೈತಂತೆ ಒಟ್ಟಿಗೆ. ಕರೆಕ್ಟಾಗಿ ನೋಡ್ತೀನಿ, ಕರೆಕ್ಟಾಗಿ ನೋಡ್ತಿಲ್ಲ. ಇವನೇ ಬೇರೆ ನೋಡ್ತಾನೆ, ನಾನೇ ಬೇರೆ ನೋಡ್ತೀನಿ. ಹೋಗೋಣ ಬಾ ಮೇಕೆ. ಬೋನು ನಾಯಿಗಳು ಇರ್ತದಂತಿಲ್ಲಿ. ಅದನ್ನು ನೋಡೋಕೆ ಆಡಿಯನ್ಸ್ಗಳು ಬರೋದು. ನಾಯಿಗಳು, ಹುಲಿಗಳು ಡ್ಯಾನ್ಸ್ ಮಾಡ್ತಾವಂತೆ. ಅಲ್ಲ, ಫೋಟೋ ಮಾಡೋಕ್ಕೆ ತಗೋದಾಗೈತೆ. ಗಿಣ್ಣು ಮಾವಿನಕಾಯಿ ಉಪ್ಪು ಖಾರ ಹಾಕೊಂಡು ತಿಂತಾಯಿದ್ದೀವಿ. 4 ಪೀಸಿಗೆ 20 ರೂಪಾಯಿ ತಗೊಂಡ. ಇವಲ್ಲಿ ಮಜ್ಜಿಗೆ ಕುಡಿಯೋಕೆ ಬಂದಿದ್ದೀವಿ. ಮೊಸರು ತಗೋತಾರೆ. ಮೊಸರು ತಗೋಬಿಟ್ಟು ಮಜ್ಜಿಗೆ ಮಾಡ್ಬಿಟ್ಟು ಕೊಡ್ತಾರೆ. ಲೈವಲ್ಲಿ ಕಡಿತಾವ್ರೆ. ಆ ಥರ ಐಸ್ ಹಾಕ್ತಾರೆ. ಹಾಂ, ಮೊಸರು ಹಾಕೊಂಬಿಟ್ಟು ಏನೇನು ಹಾಕ್ತಾರೆ, ಮಸಾಲೆ ಹಾಕ್ತವ್ರೆ, ಐಸ್ ಹಾಕ್ತಾರೆ. ಕಚ ಅಂತಂದು ಕೆಚ್ಚಿಬಿಟ್ಟು ಮೈಸ್ ಹಾಕ್ತಾರೆ. ಆಮೇಲೆ ಡಗ ಅಂತ
ಅಂತ ಕಡಿಯೋದು. ಜೊತೆಗೆ ಕುಡಿದು ನೋಡ್ತಾನೆ ಹೆಂಗಿದೆ ಅಂತ ಹೇಳ್ತಾನೆ. ಚೆನ್ನಾಗಿದೆ ಮಸಾಲ ಮಜ್ಜಿಗೆ. ಸಖತ್ತಾಗಿ ತೊಳಿತವ್ರೆ ನೋಡಿ. ಸೋಪಿ ನೀರಿಗೆ ಹೆಚ್ಚುತ್ತಾರೆ. ನೀರಿಗೆ ಚೆನ್ನಾಗಿರೋ ನೀರು ಅಲ್ಲ, ಇದು ಸೋಪ್ ನೀರೇ. ಅದು ಸೋಪ್ ನೀರೇ ಆಗಿದೆ, ಇದು ಸೋಪ್ ನೀರು ಆಗೈತೆ. 2 kg ಇದಕ್ಕೆ ಹೆಚ್ಬಿಟ್ಟು ಹಿಂಗೆ ಹೆಚ್ಬಿಟ್ಟು ಅದನ್ನೇ ಕುಡಿಯೋಕೆ ಕೊಡ್ತಾರೆ. ಆಹಾ, ಅದು ಫ್ರೆಶ್ ವಾಟ್ರು. ಇದು FC ರೋಡ್ ಅಂತ, ಪುಣೆಗೆ ಫೇಮಸ್ ರೋಡ್ ಅಂತೆ. ಫರ್ಗೂಸನ್ ಕಾಲೇಜ್ ರೋಡ್ ಅಂತೆ. ಒಳ್ಳೊಳ್ಳೆ ಹುಡುಗಿರು ಇರ್ತಾರೆ ಈ ರೋಡಲ್ಲಿ, ನೋಡ್ಕೊಬಿಡಿ. ಅದೇ ಪ್ರಾಬ್ಲಮ್ ಏನಂದರೆ ಹುಡುಗಿರು ನೋಡ್ತಾ ಆಕ್ಸಿಡೆಂಟ್ ಆಗೋ ಸಾಧ್ಯತೆ ಇರುತ್ತೆ. ಹಾಂ ಇದು ಯಾವುದೋ ಸ್ಟ್ಯಾಚು ಇದೆ ಇಲ್ಲಿ. ನಾವು ಕೆಫೆ ಗುಡ್ಲಕ್ಕಿಗೆ ಬಂದಿದ್ದೇವೆ. ಏನಾದ್ರು ತಿನ್ನೋಣ ಅಂತ ಬಂದಿದ್ದೀವಿ. ನೋಡೋಣ ಏನು ಸಿಗುತ್ತೆ ಅಂತ. ಹೆಸರು ಬರ್ಕೊಂಡ್ರು, ವೆಯ್ಟ್ ಮಾಡೋಕ್ಕೆ ಜಾಗ ಇಲ್ವಂತೆ. ಈಗ ನಾವು ಹೊರಗಡೆ ನಿಂತ್ಕೊಂಡು ವೆಯ್ಟ್ ಮಾಡಬೇಕು. ಹಿಂಗೆ ಇಟ್ಕೊಬಿಟ್ಟ ನಾವು ಬನ್ ಮಸ್ಕ ತಿನ್ನಕ್ಕೆ ಬಂದಿದ್ದೀವಿ. ಫರ್ಗೂಸನ್ ರೋಡ್ ಅಂತೆ. ಫರ್ಗೂಸನ್ ಕಾಲೇಜ್ ರೋಡ್ ಅಂತೆ. ಚೆನ್ನಾಗೈತೆ ಕಾಲೇಜ್ ರೋಡ್. ಚೆನ್ನಾಗೈತೆ ಅನ್ನೋದಕ್ಕಿಂತ ರೋಡ್ ಮೇಲೆ ಇರೋದು ಚೆನ್ನಾಗಿದೆ. ರೋಡ್ನ ಮುಗಿಸಿದ್ವಿ. ಮತ್ತಿನ್ನೊಂದು ಟ್ರಿಪ್ ಬರ್ತೀವಿ ಸಂಜೆ. ಯಾಕೋ ಸಾಕು ಅನ್ನಿಸ್ತು, ಕಣ್ಣು ನೋವು ಬರ್ತೈತೆ. ಸಂಜೆ ಇನ್ನೊಂದು ಸತಿ ಬರ್ತೀವಿ. ಈಗ ಯಾವ್ದಾದ್ರು ಮಾಲಿಗೆ ಹೋಗ್ತಾ ಇದ್ದೀವಿ. FC ರೋಡ್ ಮುಗಿಸ್ಕೊಂಡು ಮಾಲ್ ಹತ್ರ ಬರ್ತಿದ್ದೀವಿ. ಪೆವಿಲಿಯನ್ ಮಾಲ್. ಮಾಲ್ಗೆ ಎಂಟ್ರಿ ಕೊಟ್ಟಿದ್ದೀವಿ ಉಲ್ಲಾಸು ಮತ್ತು ನಾವು. ಮೇನ್ ಉದ್ದೇಶ ಸಿಟಿ ಒಳಗೆ ಎಲ್ಲೂ ಹೋಗಂಗಿಲ್ಲ ಅಂತ ವಾಶ್ರೂಮ್ಗೆ. ಅದಕ್ಕೋಸ್ಕರ ಇದೆ ಮೋರಿಸ್ ಗ್ಯಾರಿಸ್ತು. ಸಖತ್ತಾಗಿದೆ ಗಾಡಿ. ಕಾರ್ಗಳೆಲ್ಲ ತುಂಬ ಅಡ್ವರ್ಟೈಸ್ಮೆಂಟ್ಸ್ ಇದ್ದಾವೆ. ಹಾಂ, ತಾಣದಾರೆ ನೋಡಿ. ಅದಕ್ಕೆ ನಮ್ಮ ಉಲ್ಲಾಸು ಈಗ ಟೈಗುಂತ ಅಂತಾನಂತೆ, ವೋಲ್ಕ್ಸ್ವ್ಯಾಗನ್ದು. ಆ್ಯಕ್ಚುಲಿ ಈ ಕಾರ್ ನನಗಿಷ್ಟ ಆಯಿತು, ತಗೋಬೇಕು ಅನಿಸಿದೆ. ಇದನ್ನು ನೋಡಿದ್ದೀನಿ, ತಾಣಕ್ಕಾಗಲ್ಲ. ಏನಾದ್ರು ತಿನ್ನೋಣ, ಸ್ನ್ಯಾಕ್ಸ್ ತಿನ್ನೋಣ ಅಂತ ಬಂದಿದ್ದೀವಿ. ಎಲ್ಲ ಹಿಂದಿಲಿದೆ ಬೋರ್ಡ್ಗಳು, ಅರ್ಥ ಆಯ್ತಾ ಇಲ್ಲ. ಲೆಟ್ಸ್ ಸೀಟ್ ಸಮಥಿಂಗ್. ಏನಾದ್ರು ಚೆನ್ನಾಗಿರೋ ತಾಣನ. ಅವರು ಬ್ಯಾಸ್ಕಿನ್ ರಾಬಿನ್ಸಲ್ಲಿ ಟೇಸ್ಟ್ ಮಾಡ್ತವ್ರೆ, ಹೆಂಗಿದೆ ಹೇಳ್ತವ್ರೆ ತಗೊಳಕ್ಕೆ. ಚೆನ್ನಾಗಿಲ್ವಾ ಅಣ್ಣ? ಎಲ್ಲದನ್ನೂ ಒಂದೊಂದು ಚುಚ್ಚು ಟೇಸ್ಟ್ ಇಸ್ಕೊಬಿಟ್ಟತ್ಲ ಹೊಟ್ಟೆ ತುಂಬಿಸ್ಕೊತವನೆ. ಚೆನ್ನಾಗಿದೆ, ತಗೋಬೇಕು. ಅದೇ ಹೇಳಿದ್ದು, ಒಳ್ಳೇದಲ್ಲ ಅದು ಟೇಸ್ಟ್ ನೋಡೋದು. ಇಲ್ಲ ಉಲ್ಲಾಸ, ಕೆಲವು ಹುಡುಗಿರು ನಮ್ಮನ್ನು ಹೊಟ್ಟೆ ಉರ್ಸೋಕ್ಕೆ ಅಂತಲೇ ಈ ಥರ ಬಟ್ಟೆ ಹಾಕೋ ಬರ್ತಾರ ಅಂತ. ಲೆಫ್ಟಲ್ಲಿ ನೋಡು. ಆದರೂ ಐಫೋನ್ ಸ್ಟೋರಿಗೆ ಬಂದಿದ್ದೀವಿ. ಐಪ್ಯಾಡ್ ತಗೊಳಕ್ಕೆ ಉಲ್ಲಾಸ್ ಸ್ಕೆಚ್ ಆಗ್ತಾನೆ. ಉಲ್ಲಾಸ್ ಅನ್ನೋಕ್ಕಿಂತ ನಾನು ಸ್ಕೆಚ್ ಆಗ್ತೀನಿ. ಸಖತ್ತಾಗೈತೆ. ಕನ್ನಡ ನೀರು ಕನ್ನಡ ಉಸಿರು ಕಾವೇರಿನೇ ನಂಜಿ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಾನು ಕನ್ನಡಿಗ, ಕನ್ನಡಕ್ಕೆ ಕಾವಲಿಗ.
ಹೊರಟಿದ್ವಿ, ಆದರೆ ಸಿಕ್ಕಾಪಟ್ಟೆ ಮಳೆ ಬರ್ತೈತೆ. ಇಲ್ಲೇ ನೋಡ್ಬೋದು ಗಾಳಿ ಸಮೇತ ಮಳೆ. ಈಗ ಜಸ್ಟ್ ಮಿಸ್ ಆದ್ವಿ, ಇಲ್ಲ ಹೋಗಿದ್ರಿ ಸಿಗಾಕಬೇಕಾಯ್ತು ಇಂಥ ಮಳೇಲಿ. ಹಾಂ, ಆ ಜಾಗದಲ್ಲಿ ಇಲ್ಲಿ ಕಾಣೋದು ಅಷ್ಟೆ. ಬಂದಿದ್ದೀವಿ, 6 ಗಂಟೆ ಟೈಮು, ಮಳೆ ಹೊತ್ತಿತ್ತು. ಮತ್ತು ಏನು ತಗೊಂಡಿದ್ದೀವಿ ತೋರ್ಸ? ಬರ್ಗರ್, 2 ಬರ್ಗರು, ಆಮೇಲೆ ಅದು ಚೀಸ್ ಆ್ಯಂಡ್ 1 ವೆಜ್ ಸ್ಟಿಕ್ಸ್. ವೆಜ್ ಸ್ಟಿಪ್ಸ್ ತಗೊಂಡಿದ್ದೀವಿ. ನೋಡೋಣ, ಇಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ, ಮಳೆ ಬರ್ತಾಯಿತ್ತು. ಬರ್ಗರ್ ತಗೊಂಡಿದ್ದೀವಿ, ಇದೇನೋ ಸ್ಟ್ರೈಪ್ಸು. ಇದರಲ್ಲಿ ನೋಡಿ ಸ್ಕ್ಯಾಮ್ ಇದು, ಅರ್ಧ ಕೊಟ್ಟಿನ ಅರ್ಧ ಹಂಗೆ ಖಾಲಿ ಬಿಟ್ಟವನೆ. ನೈಟು 8 ಗಂಟೆ ಆಯಿತು, ಮಳೆ ನಿಲ್ಲುತ್ತಾ ಇಲ್ಲ. ಅದಕ್ಕೆ ಗಾಡೀಲಿ ನಮ್ಮ ಪರಿಸ್ಥಿತಿ ನೋಡ್ಬೋದು ನೀವು. ನೋಡ್ಬೋದು ಹೋಗ್ತಾ ಇದ್ದೀನಿ ಅಂತ. ಮನೆಗೆ ಹೋಗಿ ಎಲ್ಲರೂ ಅದೇ ದೂರದಲ್ಲಿ ಊಟ ಮಾಡ್ಕೊಂಡ್ಬಿಟ್ಟು ಅದಾದ ಮೇಲೆ ಜೊತೆ ಸೇರಬೇಕು. ಹೆಚ್ಚಾಗಿದ್ದೀವಿ, ಹೆಲ್ಮೆಟ್ ತೆಗೆದುಬಿಟ್ಟು ಅದಕ್ಕೆ ಇಲ್ಲ ಅದಕ್ಕೆ ನೆನೈತಿ ಅಂತಲ್ಲ. ಚೆನ್ನಾಗಿದೆ. ಸಮಯ 8:30. ಊಟ ಮಾಡ್ಕೊಂಡ್ಬಿಟ್ಟು ಏನಾದರೂ ತಿನ್ಕೊಬಿಟ್ಟು ಹಾರಿಸ್ಕೊ ಹೋಗೋಣ. ಮಳೆಲೂ ಕೂಡ ವೀಡಿಯೋ ಮಾಡ್ಕೊತಿದ್ದೀನಿ. ನನ್ನ ಕಷ್ಟ ನೋಡ್ಬಿಟ್ಟು ಅಟ್ಲೀಸ್ಟ್ ಒಂದು ಲೈಕ್ನಾರು ಕೊಡಿ. ಸಬ್ಸ್ಕ್ರೈಬ್ ಬೇಡ, ಲೈಕು ಬೇಡ. ದಾವಣಗೆರೆ ಬೆಣ್ಣೆ ದೋಸೆ, ಪುಣೆಲಿ ಅದೆಲ್ಲ 90% ತಲೆ ಎಲ್ಲ ನಿಂತೋಗಿದೆ. ನನ್ನ ತಲೆ ನಿಂತೋಗಿದೆ, ಇವನು ನಿಂತೋಗಿಲ್ಲ, ಹೆಲ್ಮೆಟ್ ಹಾಕಿದ್ದೆ. ದಾವಣಗೆರೆ ನೋಡ್ಬೋದು, ದಾವಣಗೆರೆ ಬೆಣ್ಣೆ ದೋಸೆ ಪುಣೆಯಲ್ಲಿ. ಒಂದು ದಾವಣಗೆರೆ ಬೆಣ್ಣೆ ದೋಸೆ, ಇನ್ನೊಂದು ದಾವಣಗೆರೆ ಸೆಟ್ ದೋಸೆ ತಗೊಂಡು ತಿಂತಿದ್ದೀವಿ. ಅದು ಇದು ಖಾಲಿ ದೋಸೆ, ಅದು ಒಳಗಡೆ ತುಂಬಿರೋ ದೋಸೆ.